ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. BA6 ಸಿಲೆಬಸ್ ಅನ್ನು DSC 13 DSC 13 ಐಚ್ಛಿಕ ಕನ್ನಡ. ಇಲ್ಲಿ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿರ ತಿಳ್ಕೊತ್ನು. ಮುಂದುವರಿನು ಬರ್ರಿ ಪಠ್ಯಕ್ರಮ ಸಿಲೆಬಸ್ ಕಾಪಿಯನ್ನು ನೋಡೋಣ. ಇಲ್ಲಿ ಯಾವ ಯೂನಿವರ್ಸಿಟಿ ಪಾಯ್ದ? ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಶಾಸ್ತ್ರೀಯ ಕನ್ನಡ ಭಾಷೆ ಅಧ್ಯಯನ ಸಂಸ್ಥೆ. BA6 ಸೆಮಿಸ್ಟರ್ BA 6ನೇ ಸೆಮಿಸ್ಟರ್ ಇರುವ ಪಠ್ಯಕ್ರಮ ಅನ್ವಯನು 2023-24 ಅನ್ವಯವಾಗುವಂತೆ DSC 6.2 DSC 13 ಮಧ್ಯಕಾಲೀನ ಸಾಹಿತ್ಯದ ಸಾಂಸ್ಕೃತಿಕ ಪಠ್ಯದ ಅಧ್ಯಯನ. ಯಾವುದ್ರಿ? ಮಧ್ಯಕಾಲೀನ ಸಾಹಿತ್ಯದ ಸಾಂಸ್ಕೃತಿಕ ಪಠ್ಯದ ಅಧ್ಯಯನ ಆಗಿರ್ತದ. ಇಲ್ಲಿ ಪಠ್ಯಕ್ರಮಗಳನ್ನು ನೋಡೋಣ. ಎಷ್ಟು ಚಾಪ್ಟರ್ಗಳಂದವ ನೋಡೋಣ. ಇಲ್ಲಿ 4 ಚಾಪ್ಟರ್ಗಳಾಗಿ ವಿಂಗಡಿಸಿದ್ದಾರೆ. ಫಸ್ಟ್ ಒನ್ ಯಾವ್ದಂದ್ರ ಪಠ್ಯಕ್ರಮ ಒಳಗ ಫಸ್ಟ್ ಒನ್ ಘಟಕ ಬಂದು ಬಸವಣ್ಣವರ ವಚನಗಳಲ್ಲಿ ವೈಚಾರಿಕತೆ. ಬಸವಣ್ಣವರ ವಚನಗಳಲ್ಲಿನ ವೈಚಾರಿಕತೆಯನ್ನು ನೋಡೋಣ. BS6 ಇದು ಐಚ್ಛಿಕ ಕನ್ನಡ. ತದನಂತರ ಘಟಕ 2ರಲ್ಲಿ ಬಸವಣ್ಣವರ ವಚನಗಳಲ್ಲಿ ಅನುಭಾವಗಳು. ಬಸವಣ್ಣವರ ವಚನಗಳದಾವ, ಅದರೊಳಗ ಅನುಭಾವಗಳನ್ನ ತಿಳಿಸುವಂತ ಪಠ್ಯಕ್ರಮದಲ್ಲಿ ಅಧ್ಯಾಯ 2 ಆಗಿರ್ತದ. ಘಟಕ 3 ಬಸವಣ್ಣರ ವಚನಗಳ ಸಾಮರಸ್ಯ. ಬಸವಣ್ಣರ ವಚನ ಯಾವ ರೀತಿ ಇದಾವ, ಆ ವಚನಗಳನ್ನ ಸಾಮರಸ್ಯವನ್ನ ಹೇಗೆ ವ್ಯಕ್ತಪಡಿಸಿದ್ದಾರೆ ಎಂಬುದನ್ನ ಅಲ್ಲಿ ನೀವು ತಿಳಿದುಕೊಳ್ತೀರಿ. ತದನಂತರ ಘಟಕ 4 ಬಸವಣ್ಣವರ ವಚನಗಳಲ್ಲಿ ಸಮ ಸಮಾಜಗಳನ್ನು ನೋಡ್ಬೋದು. ತದನಂತರ ಈ ಪಠ್ಯಕ್ರಮದಲ್ಲಿ ಪರಮಂಶ ಗ್ರಂಥಗಳನ್ನು ನೋಡ್ಬೋದು. ತದನಂತರ ನಿಗದಿಪಡಿಸಿದ ಪಠ್ಯಕ್ರಮದಲ್ಲಿ ಶ್ರೀ ಬಸವೇಶ್ವರ ವಚನಾಮೃತ, ಡಾಕ್ಟರ್ RC ಹಿರೇಮಠ ಪ್ರಕಾಶ ವಚನ ಅಧ್ಯಯನ ಕೇಂದ್ರ, ನಾಗನೂರು ರುದ್ರಾಕ್ಷಿ ಮಠ, ಶಿವಬಸವ ನಗರ ಬೆಳಗಾವಿ. ಇವು ಬುಕ್ಸ್ ಅನ್ನ ರೆಫರ್ ಮಾಡಬಹುದು ನೀವು. ಇಲ್ಲಿ ತೆಳಗೆ ಕೊಟ್ಟಿರೋದ ಪರಮಂಶ ಗ್ರಂಥಗಳನ್ನು ಕೊಟ್ಟಾರ. ಈ ಗ್ರಂಥ ಒಳಗ ಎಲ್ಲ ವಿಷಯಗಳನ್ನು ಅಡಕವಾಗಿದೆ. ನೀವು ಈ ಬುಕ್ಗಳನ್ನು ರೆಫರ್ ಮಾಡಬಹುದು ಎಂಬುದನ್ನು ಅವರ ತಿಳಿಸಿದ್ದಾರೆ. ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಆಲ್. ಸಂಪೂರ್ಣ ಇಲ್ಲಿ ನಿಮ್ಗೆ DSC 13 ಸಿಲೆಬಸ್ ಅಷ್ಟು ಅದ. ಥ್ಯಾಂಕ್ ಯು.